ಹುಬ್ಬಳ್ಳಿಯ ಬಿವಿಬಿ ಕಾಲೇಜಿನ ವಿದ್ಯಾರ್ಥಿನಿ ನೇಹಾ ಹಿರೇಮಠ ಹತ್ಯೆ ಖಂಡಿಸಿ ಬಿಜೆಪಿಯಿಂದ ಯಲಬುರ್ಗಾ ಪಟ್ಟಣದಲ್ಲಿ ಮೌನ ಪ್ರತಿಭಟನೆಯನ್ನ ಮಾಡಲಾಯಿತು. ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ಪಟ್ಟಣದಲ್ಲಿ ಹುಬ್ಬಳ್ಳಿಯ ಬಿವಿಬಿ ಕಾಲೇಜಿನ ವಿದ್ಯಾರ್ಥಿನಿ ನೇಹಾ ಹಿರೇಮಠ ಸಾವಿನ ರಾಜ್ಯ ಸರ್ಕಾರ ನ್ಯಾಯ ಒದಗಿಸಿ ಆರೋಪಿಗೆ ಗಲ್ಲು ಶಿಕ್ಷೆಯನ್ನ ವಿಧಿಸಬೇಕು ಎಂದು ಆರೋಪಿಯ ವಿರುದ್ಧ ಧಿಕ್ಕಾರ ಕೂಗಿದರು. ಹತ್ಯೆಗೊಳಗಾದ ಕುಮಾರಿ ನೇಹಾ ಹಿರೇಮಠ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು 1 ನಿಮಿಷಗಳ ಕಾಲ ಮೌನಾಚರಣೆಯನ್ನು ಮಾಡಲಾಯಿತು. ಈ ವೇಳೆ ಮಾಜಿ ಸಚಿವ ಆಲಪ್ಪ ಆಚಾರ್ ಮಾತನಾಡಿ, ಹುಬ್ಬಳ್ಳಿಯಲ್ಲಿ ಬಿವಿಬಿ ಕಾಲೇಜಿನಲ್ಲಿ ನಡೆದಂತ ಘಟನೆ ನಿಜಕ್ಕೂ ಹೇಯ ಕೃತ್ಯ. ದಿನನಿತ್ಯ ಯುವತಿಯರನ್ನ ಪೀಡಿಸಿ ಚಾಕುವಿನಿಂದ ಇರಿದು ಹತ್ಯೆಗೈದ ಫಯಾಜ್ನನ್ನ ರಾಜ್ಯ ಸರ್ಕಾರ ಕೂಡಲೇ ಬಹಿರಂಗವಾಗಿ ಗಲ್ಲು ಶಿಕ್ಷೆಗೆ ಗುರಿಪಡಿಸಬೇಕು. ಹಾಗೆ ಮಾಡಿದರೆ ಮಾತ್ರ ಮುಂದಿನ ದಿನಮಾನಗಳಲ್ಲಿ ಈ ತರಹ ಕೃತ್ಯಗಳನ್ನ ಎಸಗುವವರಿಗೆ ಒಂದು ಪಾಠ ಕಲಿಸಿದಂತಾಗುತ್ತದೆ. ಹೆಣ್ಣು ಮಕ್ಕಳ ರಕ್ಷಣೆಗಾಗಿ ಸರ್ಕಾರ ಗಮನ ಹರಿಸಬೇಕು. ಈ ತರಹದ ಘಟನೆಗಳಿಂದಾಗಿ ಹೆಣ್ಣು ಮಕ್ಕಳ ಶೈಕ್ಷಣಿಕ ಪ್ರಗತಿಯ ಮೇಲೆ ಹೊಡೆತ ಬೀಳಲಿದ್ದು ಇದು ಅಪಾಯಕಾರಿ ನಡೆ ಎಂದು ತಿಳಿಸಿದರು. ಕಲ್ಯಾಣ ಕರ್ನಾಟಕ ನ್ಯೂಸ್ ಬ್ಯೂರೋ ಯಲಬುರ್ಗಾ. ಸರ್ಕಲ್ ಹಾಗೂ ಅಂಬೇಡ್ಕರ್ ಸರ್ಕಲ್ ಏನು ಪ್ರಮುಖ ಹಕ್ಕು ಸರ್ಕಲ್ ಬೀದಿ ಮುಖಾಂತರ ಈಗ ಚೆನ್ನಮ್ಮ ಸರ್ಕಲ್ ಆಗಮಿಸಿದಂತ ಎಲ್ಲ ನಮ್ಮ ಊರಿನ ಹಿರಿಯರು ಹಾಗೂ ಯುವಕರಿಗೆ ಹಾಗೂ ನಮ್ಮ ಹಾಗೂ ಊರಿನ ಹಿರಿಯರಿಗೆ ಎಲ್ಲ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಾ ಈ ಒಂದು ಮತದಾನ ಕೊಪ್ಪಳ ತಾಲೂಕಿನ ಕಿನ್ನಾಳ ಗ್ರಾಮದಲ್ಲಿ ಹೆಣ್ಣು ಮಗುವಿನ ಹತ್ಯೆ ಪ್ರಕರಣ ಬೆಳಕಿಗೆ ಬಂದಿದೆ. ಹತ್ಯೆಯಾದ ಮಗುವಿನ ಹೆಸರು ಅನುಶ್ರೀ. ತಂದೆ ರಾಘವೇಂದ್ರ ಮಡಿವಾಳರ. ವಯಸ್ಸು 7 ರಿಂದ 8 ವರ್ಷ. ಈ ಮಗು 3 ದಿನದಿಂದ ಕಾಣೆಯಾಗಿದ್ದು, ಇಂದು ಮಧ್ಯಾಹ್ನ 3 ಗಂಟೆಗೆ ಹನುಮಪ್ಪ ದೇವರ ದೇವಸ್ಥಾನದ ಹಿಂಬದಿಯಲ್ಲಿ ಶವವಾಗಿ ಪತ್ತೆಯಾಗಿದೆ. ಸ್ಥಳಕ್ಕೆ ಭೇಟಿ ನೀಡಿದ ಪೊಲೀಸರು ಶ್ವಾನದಳದಿಂದ ಪರಿಶೀಲನೆಯನ್ನ ಮಾಡಲಾಗಿದ್ದು, ತನಿಖೆಯಿಂದ ಸತ್ಯಾಸತ್ಯತೆಯು ಹೊರಬೀಳಲಿದೆ. ಈ ಪ್ರಕರಣವು ನಿಗೂಢವಾಗಿದ್ದು ಜನರಲ್ಲಿ ಆತಂಕ ಮನೆ ಮಾಡಿದೆ. ಗಿರೀಶ್ ಹಿರೇಮಠ್, ಕಲ್ಯಾಣ ಕರ್ನಾಟಕ ನ್ಯೂಸ್ ಬ್ಯೂರೋ, ಇರ್ಕಲ್ಗಡ. ಸಾಮಾಜಿಕ ನ್ಯಾಯದ ಪರವಿರುವ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿ ಕೋಮುವಾದಿ ಬಿಜೆಪಿಯನ್ನು ಅಧಿಕಾರದಿಂದ ದೂರ ಇಡಬೇಕೆಂದು ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಶಾಸಕ ಬಸವರಾಜ ರಾಯರೆಡ್ಡಿ ಮತದಾರರಿಗೆ ಕರೆ ನೀಡಿದರು. ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಗಾಣದಾಳ ಗ್ರಾಮದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಅವರು, ಕ್ಷೇತ್ರದಲ್ಲಿ ಕಾಂಗ್ರೆಸ್ ಸರ್ಕಾರದ ಅಧಿಕಾರದ ಅವಧಿಯಲ್ಲಿ ಅನೇಕ ಶಾಶ್ವತ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದೆ. ರಾಜ್ಯದ ಜನತೆಗೆ 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ಅಧಿಕಾರಕ್ಕೆ ಬಂದ ತಕ್ಷಣ ಜಾರಿಗೊಳಿಸಿ ಲಕ್ಷಾಂತರ ಜನತೆಗೆ ಈ ಗ್ಯಾರಂಟಿಗಳು ಸಹಕಾರಿಯಾಗಿವೆ. ಬಿಜೆಪಿಯ ಕೇಂದ್ರ ಹಾಗೂ ರಾಜ್ಯ ನಾಯಕರು ಬರೀ ಸುಳ್ಳು ಭರವಸೆಗಳನ್ನು ನೀಡಿ ರಾಜ್ಯದ ಜನತೆಗೆ ದಾರಿ ತಪ್ಪಿಸುವ ಕೆಲಸವನ್ನು ಮಾಡುತ್ತಿದ್ದಾರೆ. ವರ್ಷಕ್ಕೆ 2 ಕೋಟಿ ಉದ್ಯೋಗವನ್ನು ನೀಡುತ್ತೇವೆ ಎಂದು ಅಧಿಕಾರ ಹಿಡಿದ ಬಿಜೆಪಿ ಇದುವರೆಗೂ 1 ಉದ್ಯೋಗವನ್ನು ಸೃಷ್ಟಿ ಮಾಡಲಿಲ್ಲ. ಆದ್ದರಿಂದ ಜನತೆ ಅಭಿವೃದ್ಧಿ ಪರ ನಿಂತಿರುವ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಬೇಕೆಂದು ಅವರು ಹೇಳಿದರು. ಶ್ರೀಕಾಂತ್ ಗೌಡ ಮಾಲಿ ಪಾಟೀಲ್, ಕಲ್ಯಾಣ ಕರ್ನಾಟಕ ನ್ಯೂಸ್ ಬ್ಯೂರೋ, ಯಲಬುರ್ಗಾ. ಈಗ ಅವ್ರು ಬರ್ತಾರ, ನಮಗೆ ಪ್ರತಿಸ್ಪರ್ಧಿ ಆಗಿರಂತ ಯಾರಪ್ಪ ಬರ್ತಾರ. ಬಂದ ಅವ್ರ ಹತ್ರ ಏನಿಲ್ಲ, ಬೈಯೋದು ಸುಳ್ಳು ಹೇಳೋದು, ಬೈಯೋದು ಸುಳ್ಳು ಹೇಳೋದು. ಆ ಸುಳ್ಳು ಹೇಳಕ್ ಲೆಕ್ಕನೇ ಇಲ್ಲ ಅವ್ರ ಹತ್ರ. ಆಮೇಲೆ ಕಾಂಗ್ರೆಸ್ ಬೈಯೋದು. ನೀವು ವಿಚಾರ ಮಾಡ್ರಿ, ಅವ್ರು ಎಷ್ಟು ಸುಳ್ಳು ಹೇಳ್ತಾರಂದ್ರ 10 ವರ್ಷದಿಂದ ಮೋದಿ ಪ್ರಧಾನಮಂತ್ರಿ ಏನ್ ಕೆಲಸ ಆಗಿದ್ದಪ್ಪ ಅವ್ರು ಹೇಳಿದ್ರು. ನಾಟ್ ಇವನ್ ಒಂದ್ ಕೆಲಸ ಆಗಿಲ್ಲ. ಕೆಲಸ ಮಾಡಿದ್ರು. ಇವತ್ತು ದೇಶದಲ್ಲಿ ಏನ್ ಪರಿಸ್ಥಿತಿ ಇದ್ದ ನಾವೇನ ಅರಿವೈತೆ ಅವ್ರಿಗೆ. ದೇಶದಲ್ಲಿ 75 ವರ್ಷದಿಂದ ದೇಶದಲ್ಲಿ ಸ್ವಾತಂತ್ರ್ಯ ಇರಲಿಲ್ಲ. ನಿಜಾಮರು, ಬ್ರಿಟಿಷರು ಆಡಳಿತ ಮಾಡ್ತಾ ಇದ್ರು. ಅವಾಗ ನಿಮಗೆ ಕುಡಿಯೇ ಇದ್ದಿಲ್ಲ, ಸಾಲ ಇದ್ದಿಲ್ಲ, ಕಾಲೇಜ್ ಇದ್ದಿಲ್ಲ, ರಸ್ತೆ ಇದ್ದಿಲ್ಲ, ಕರೆಂಟ್ ಇದ್ದಿಲ್ಲ, ಬಡವರಿಗೆ ಮನೆಗಳಿರಲಿಲ್ಲ, ಮಾಶಾಸ್ತ್ರ ಇರಲಿಲ್ಲ, ಆಹಾರಧಾನ್ಯಗಳಿರಲಿಲ್ಲ, ಬಡತನ ಇತ್ತು, ಯಾವ ಮೂಲಭೂತ ಸೌಕರ್ಯಗಳು ಇರಲಿಲ್ಲ. ಅದಕ್ಕಾಗಿ ಈ ದೇಶದಲ್ಲಿ ಈ ಬ್ರಿಟಿಷರು ನಿಜಾಮರನ್ನ ಹೊರಗೆ ಹಾಕಬೇಕು, ಅವರಿಂದ ಸ್ವಾತಂತ್ರ್ಯ ಸಿಗಬೇಕಂತ ಹೇಳಿ ಮಹಾತ್ಮ ಗಾಂಧಿಯವರ ನಾಯಕತ್ವದಲ್ಲಿ ಕಾಂಗ್ರೆಸ್ ಹುಟ್ಟಿ ಜವಾಹರ್ಲಾಲ್ ನೆಹರು, ಸರ್ದಾರ್ ಪಟೇಲ್, ಲಾಲ್ ಬಹದ್ದೂರ್ ಶಾಸ್ತ್ರಿ, ಮೌಲಾನಾ ಆಜಾದ್
ಸುಭಾಷ್ ಚಂದ್ರ ಬೋಸ್, ಅಂಬೇಡ್ಕರ್ ಅಂತ ಮಹನೀಯರು ದೇಶದ ಸ್ವಾತಂತ್ರ್ಯದಲ್ಲಿ ಭಾಗವಹಿಸಿ ಅವರು ಹೊರಗಾಗಿ ಪ್ರಜಾಪ್ರಭುತ್ವ ಸ್ಥಾಪನೆ ಮಾಡಿ ಪಂಡಿತ್ ಜವಾಹರ್ಲಾಲ್ ನೆಹರು ಪ್ರಧಾನಮಂತ್ರಿ ಆಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಕಾನೂನು ಮಂತ್ರಿ ಮಾಡಿ ಸಂವಿಧಾನ ಕಾನೂನು ಜನರು ಹೆಂಗ್ ಬದುಕೊಟ್ಟಪ್ಪ ಅಂತ ಹೇಳಿ ಮಾಡಿಕೊಟ್ಟದ್ದು ಕಾಂಗ್ರೆಸ್. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಯ ಇಲಾಖೆ ಆಯುಕ್ತರು ಬೆಂಗಳೂರು ಪವನ್ ಕುಮಾರ್ ಮಾಲಪಾಟಿರವರು ಕುಕನೂರು ತಾಲೂಕಿನ ರಾಜೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ತೋಟಗಾರಿಕಾ ಇಲಾಖೆಯಿಂದ 2023-24ನೇ ಸಾಲಿನಲ್ಲಿ ಅನುಷ್ಠಾನಗೊಂಡ ನುಗ್ಗೆ ತೋಟ ನಾಟಿ ಕಾಮಗಾರಿಯನ್ನ ಪರಿಶೀಲನೆ ಮಾಡಿದರು. ನುಗ್ಗೆ ತೋಟ ಕಾಮಗಾರಿ ವೀಕ್ಷಣೆಯನ್ನ ಮಾಡಿ ರೈತರೊಂದಿಗೆ ಸಂವಾದ ನಡೆಸಿ ನರೇಗಾ ಯೋಜನೆಯಡಿ ವೈಯಕ್ತಿಕವಾಗಿ 5 ಲಕ್ಷದವರೆಗೆ ಅನುದಾನ ಪಡೆದುಕೊಳ್ಳಬಹುದು ಎಂದರು. ನುಗ್ಗೆ ತೋಟದ ಲಾಭಾಂಶದ ಬಗ್ಗೆ ವಿಚಾರಿಸಿದರು. ಅದಕ್ಕೆ ರೈತ ಮುತ್ತಣ್ಣ ಮಂಡಲಗೇರಿರವರು ಮಾತನಾಡಿ, ಇದುವರೆಗೂ 50,000ವರೆಗೂ ಆದಾಯ ಬಂದಿದೆ, ಇನ್ನು ಕಟಾವು ಮಾಡುವುದು ಬಾಕಿ ಇದೆ. ಈವರೆಗೂ ನರೇಗಾ ಯೋಜನೆಯಿಂದ ರೂಪಾಯಿ 35,392 ಸಹಾಯಧನ ಪಡೆಯಲಾಗಿದೆ ಹಾಗೂ ಪಿಎಂ ಕೆವೈಸಿಯಿಂದ ಹನಿ ನೀರಾವರಿಗಾಗಿ ರೂಪಾಯಿ 84,177ಗಳ ಸಹಾಯಧನವನ್ನ ಪಡೆದಿದ್ದೇನೆ ಎಂದು ಹೇಳಿದರು. ತೋಟಗಾರಿಕಾ ಬೆಳೆ ಪ್ರದೇಶ ಹೆಚ್ಚಿಸಲು ಸಲಹೆಯನ್ನು ಸಹ ನೀಡಿದರು. ಮಲ್ಲಯ್ಯ ಗದುಗಿನ ಕಲ್ಯಾಣ ಕರ್ನಾಟಕ ನ್ಯೂಸ್ ಬ್ಯೂರೋ ಕುಕನೂರು. ಪ್ರಜಾಪ್ರಭುತ್ವ ರಕ್ಷಣಾ ವೇದಿಕೆ ನೇತೃತ್ವದಲ್ಲಿ ಚುನಾವಣಾ ಜಾಗೃತಿ ಆಂದೋಲನಕ್ಕೆ ಹಿರಿಯ ಸಾಹಿತಿ ಅಲ್ಲಮ್ಮ ಪ್ರಭು ಬೆಟದೂರ್ ಚಾಲನೆಯನ್ನ ನೀಡಿದರು. ಕೊಪ್ಪಳ ನಗರದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಪುತ್ಥಳಿಗೆ ಪುಷ್ಪ ನಮನವನ್ನ ಸಲ್ಲಿಸಿ ನಗರದ ಗಡಿಯಾರ ಕಂಬ, ಬಹದ್ದೂರ್ ಬಂಡಿ, ಹೊಸಳ್ಳಿ ನರೇಗಾ ಕಾಮಗಾರಿ ನಡೆಯುವ ಸ್ಥಳದಲ್ಲಿ ಚುನಾವಣೆ ಜಾಗೃತಿ ಆಂದೋಲನ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಸಾಹಿತಿ ಅಲ್ಲಮ್ಮ ಪ್ರಭು ಬೆಟದೂರ್ ಮಾತನಾಡಿ, ಕಳೆದ 10 ವರ್ಷಗಳಿಂದ ದೇಶದ ಆಡಳಿತ ಚುಕ್ಕಾಣಿ ಹಿಡಿದ ಬಿಜೆಪಿಯು ದೇಶದ ಆರ್ಥಿಕತೆಯನ್ನ ಬಲಪಡಿಸಲು ಯಾವುದೇ ಕಾರ್ಯಕ್ರಮಗಳನ್ನ ಜಾರಿಗೆ ತರದೆ ಬರೀ ಧರ್ಮಗಳ ನಡುವೆ ವಿಷ ಬೀಜ ಬಿತ್ತುತ್ತಾ ಯುವ ಜನತೆಯನ್ನ ದಾರಿ ತಪ್ಪಿಸುತ್ತಿದೆ. ಈಗಿನ ದುಬಾರಿ ದಿನಮಾನಗಳಲ್ಲಿ ದಿನಬಳಕೆಯ ವಸ್ತುಗಳ ಬೆಲೆ ಏರಿಕೆಯಾಗಿದ್ದು ನರೇಗಾ ದಿನಗೂಲಿಯನ್ನ ಹೆಚ್ಚಿಸಬೇಕಾಗಿರುವುದು ಕೇಂದ್ರ ಸರ್ಕಾರದ ಕರ್ತವ್ಯ. ಹಳ್ಳಿಗಳಲ್ಲಿ ಕಾರ್ಮಿಕರಿಗೆ 500 ರೂಪಾಯಿಗಳ ವೇತನ ನೀಡಬೇಕಾಗಿದ್ದು ನರೇಗಾ ದಿನಗೂಲಿ ಹೆಚ್ಚಿಸದೆ ಕೇಂದ್ರ ಮೋಸ ಮಾಡಿದೆ. ಇದನ್ನ ಅರಿತು ಹಳ್ಳಿಗಡಿನ ರೈತರು ಕಾರ್ಮಿಕರು ಬಿಜೆಪಿಯನ್ನ ಸೋಲಿಸಬೇಕು ಎಂದು ಕರೆ ನೀಡಿದರು. ಸಂಜಯ್ ದಾಸ್ ಕೌಜಗೇರಿ, ಕಲ್ಯಾಣ ಕರ್ನಾಟಕ ನ್ಯೂಸ್ ಬ್ಯೂರೋ, ಕೊಪ್ಪಳ. ವಿಚಾರ ಇವತ್ತು ನಮ್ಮ ಹೊಲಕ್ಕೆ ದುಡಿಯಲಿಕ್ಕೆ ಬರ್ತಕ್ಕಂಥ ನೀರು ಕಟ್ಟಲಿಕ್ಕೆ ಬರ್ತಕ್ಕಂಥ ರಮೇಶ್ ಎನ್ನುವಂತ ಕೂಲಿಕಾರನಿಗೆ ನಾವು 500 ರೂಪಾಯಿ ಕೊಡ್ತೀವಿ. ಇಂಥ ಸ್ಥಿತಿಯಲ್ಲಿ ಕಾರ್ಮಿಕರು ನೀವು ಬಿಸಿಲಿನಲ್ಲಿ, ಚಳಿಯಲ್ಲಿ, ಮಳೆಗಾಳಿಗಳಲ್ಲಿ ಕೆಲಸ ಮಾಡೋದ್ರಿಂದ ನಿಮಗೆ ಇಂಡಿಯಾ ಒಕ್ಕೂಟವನ್ನು ಆರಿಸಿ ತಂದ್ರೆ 10 ವರ್ಷಗಳಿಂದ ಇವರು ಆಡಳಿತ ನೋಡ್ರಲ್ಲ, ಹಿಂದೂ ಮುಸಲ್ಮಾನರಿಗೆ ಜಗಳ ಹಚ್ಚೋದು, ಮಾಂಸ ತಿನ್ಬೇಡ್ರಿ ಅನ್ನೋದು, ಅದು ಅವರವರಿಗೆ ಬಿಟ್ಟದ್ದು. ಅವರು ಸಸ್ಯಾಹಾರವನ್ನಾದ್ರೂ ಊಟ ಮಾಡ್ತಾರೆ, ಮಾಂಸಾಹಾರವಾದ್ರೂ ಊಟ, ಅವ್ರಿಗೇನು ತಮ್ಮ ಆರ್ಥಿಕ ಸ್ಥಿತಿಗೆ ಅನುಕೂಲ ಏನಿರ್ತದೆ ಅದನ್ನು ಊಟ ಮಾಡ್ತಾರೆ. ಅವರು ಊಟ ಮಾಡುವ ಸ್ವಾತಂತ್ರ್ಯವು ಕೂಡ ನಮಗೆಲ್ಲವೇ? ಎಲ್ಲಿಯೋ ಒಂದು ರಾಮ ಮಂದಿರ ಕಟ್ಟಿಬಿಟ್ರೆ ಕ್ರಾಂತಿ ಆಗೋದಿಲ್ಲ. ನಮ್ಮೂರಿನಲ್ಲಿ ನಾವೇ ಗುಡಿಗಳನ್ನು ಕಟ್ಟಿಕೊಂಡಿದ್ದೇವೆ, ನಾವೇ ಮಸೀದಿಗಳನ್ನು ಕಟ್ಟಿಕೊಂಡಿದ್ದೇವೆ, ನಾವೇ ಚರ್ಚುಗಳನ್ನು ಕಟ್ಟಿಕೊಂಡಿದ್ದೇವೆ. ಹಿಂದೂ ಬೇರೆಯಲ್ಲ, ಮುಸಲ್ಮಾನ್ ಬೇರೆಯಲ್ಲ, ಕ್ರಿಶ್ಚಿಯನ್ ಬೇರೆಯಲ್ಲ, ನಾವೆಲ್ಲ ಒಂದೇ ಮಾನವರು. ಮಾನವ ಕುಲ ತಾನು ಒಂದೇ ಅಂತ ಪಂಪ ಕವಿ ಹೇಳಿದ್ದಾನೆ. ಗ್ರಾಮೀಣಾಭಿವೃದ್ಧಿ ಆಯುಕ್ತರಿಂದ ಯಲಬುರ್ಗಾ ತಾಲೂಕಿನಲ್ಲಿ ನರೇಗಾ ಯೋಜನೆಯ ಕಾಮಗಾರಿಗಳ ಪರಿಶೀಲನೆ ನಡೆಸಿದರು. ಆಯುಕ್ತರ ಸಮ್ಮುಖದಲ್ಲಿ ಅಕುಶಲ ಕಾರ್ಮಿಕರಿಗೆ ಕಡ್ಡಾಯ ಮತದಾನ ಮಾಡುವ ಪ್ರತಿಜ್ಞಾವಿಧಿ ಬೋಧಿಸಿದರು. ಕೊಪ್ಪಳ ಜಿಲ್ಲೆ ಯಲಬುರ್ಗಾ ತಾಲೂಕಿನ ವಣಿಗೇರಿ ಗ್ರಾಮ ಪಂಚಾಯಿತಿಯಲ್ಲಿ ನಡೆಯುತ್ತಿರುವ ನಾಲಾ ಹೂಳೆತ್ತುವ ಸ್ಥಳಕ್ಕೆ ಗ್ರಾಮೀಣಾಭಿವೃದ್ಧಿ ಆಯುಕ್ತರಾದ ಪವನ್ ಕುಮಾರ್ ಮಾಲಪಾಟಿ ಭೇಟಿ ನೀಡಿ ಕಾಮಗಾರಿ ಪರಿಶೀಲನೆ ನಡೆಸಿದರು.
ನಂತರ ಕಾರ್ಮಿಕರನ್ನು ಉದ್ದೇಶಿಸಿ ನರೇಗಾ ಯೋಜನೆಯಡಿ ಎಲ್ಲರೂ 100 ದಿನಗಳ ಕೆಲಸ ಪಡೆಯಬೇಕು, ವೈಯಕ್ತಿಕ ಕಾಮಗಾರಿಗಳ ಸದುಪಯೋಗ ಪಡೆದುಕೊಳ್ಳಬೇಕು, ನರೇಗಾ ಯೋಜನೆಗೆ ಸಂಬಂಧಿಸಿದಂತೆ ಯಾವುದೇ ದೂರು ಅಥವಾ ಬೇಡಿಕೆಗಳಿದ್ದಲ್ಲಿ ಏಕೀಕೃತ ಸಹಾಯವಾಣಿ ಸಂಖ್ಯೆಗೆ ಕರೆ ಮಾಡಬಹುದು ಎಂದರು. ನಂತರ ಬೇವೂರು ಗ್ರಾಮದ ಕೂಸಿನ ಮನೆ ಪರಿಶೀಲಿಸಿ ರೇಷ್ಮೆ ಬೆಳೆ, ಪಪ್ಪಾಯಿ ಬೆಳೆಗಳನ್ನು ಬೆಳೆದ ರೈತರಿಂದ ಮಾಹಿತಿ ಪಡೆದುಕೊಂಡರು. ಶ್ರೀಕಾಂತ್ ಗೌಡ ಮಾಲಿ ಪಾಟೀಲ್, ಕಲ್ಯಾಣ ಕರ್ನಾಟಕ ನ್ಯೂಸ್ ಬ್ಯೂರೋ, ಯಲಬುರ್ಗಾ.